ನಮಸ್ಕಾರ. ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ನಮ್ಮ ಸೇನೆಯಿಂದ ಅಧಿಕೃತವಾದ ಘೋಷಣೆಯೊಂದು ಮೊಳಗಿದೆ. ಈಗ ಪಾಕಿಸ್ತಾನ್ ಇಂಡಿಯಾ ವಾರ್ಗೆ ಸಂಬಂಧಪಟ್ಟಂತೆ ಬಿಗ್ ಅನೌನ್ಸ್ಮೆಂಟ್ ಆಗಿದೆ. ಮೋದಿ, ರಾಜನಾಥ್ ಸಿಂಗ್ ಮತ್ತು 3 ಸೇನಾ ಮುಖ್ಯಸ್ಥರ ಜೊತೆಗಿನ ಮೀಟಿಂಗ್ ಬೆನ್ನಲ್ಲೇ ಮೊಳಗಿರುವ ಘೋಷಣೆ ಏನು? ಹಾಗಾದರೆ ಅದನ್ನು ಡೀಟೇಲ್ಸ್ನ ಕೊಡ್ತಾ ಹೋಗ್ತೀವಿ. ಹಾಗೆ ಪಾಕಿಸ್ತಾನದಲ್ಲಿ ಏನು ಧ್ವಂಸ ಮಾಡಿದ್ದಾರೆ, ಏನು ಡ್ಯಾಮೇಜ್ ಮಾಡಿ ಬಿಸಾಕಿದ್ದಾರೆ ಭಾರತ ಅನ್ನೋದಕ್ಕೆ ಈಗ ಸಾಕ್ಷಿ, ವಿಡಿಯೋ ದೃಶ್ಯದ ಸಾಕ್ಷಿ ಕೂಡ ಲಭ್ಯವಾಗ್ತಿದೆ. ವಿಕ್ಟರಿ ಸೆಲೆಬ್ರೇಷನ್ ಮಾಡುತ್ತಂತೆ ಪಾಕಿಸ್ತಾನ, ವಿಕ್ಟರಿ ಸ್ಪೀಚ್ ಕೊಡ್ತಾನಂತೆ ಆ ಪಾಕಿಸ್ತಾನದ PM. ಆದರೆ ದೃಶ್ಯಗಳು ಹೇಳ್ತಾ ಇವೆ ಏನು ಮಾಡಿದೆ ಭಾರತ ಪಾಕಿಸ್ತಾನದಲ್ಲಿ ಅನ್ನೋದನ್ನು. ಇಂಥ ಟೈಮಲ್ಲಿ ಅಮೆರಿಕ ಮಾಡಿದ ಮೋಸಕ್ಕೆ ಪ್ರತೀಕಾರ ತಗೊಳ್ಳದೆ ಇರ್ತಾರಾ ಮೋದಿ? ಚೀನಾಗೆ ತಕ್ಕ ಎದುರೇಟು ಕೊಡದೇ ಇರ್ತಾರಾ ಮೋದಿ? ಎಲ್ಲ ಡೀಟೇಲ್ಸ್ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಸೇನೆಯಿಂದ ಕೊನೆಗೂ ಮಹತ್ವದ ಘೋಷಣೆ ಮೊಳಗೇ ಬಿಟ್ಟಿದೆ. ಏನು ಮಾಡ್ತಾರೆ ಮೋದಿ? ಸೋತು ಹೋದ್ರು ಮೋದಿ, ಇಂದಿರಾ ಗಾಂಧಿನೇ ವೆಸ್ಟು ಅನ್ನುವಂಥ ಟೀಕೆ ಟಿಪ್ಪಣಿಗಳು ಎಲ್ಲ ನೋಡಿದ್ರು ಜನ ಈ ವಿಷಯ ಬಿಟ್ಟು ಬೇರೆ ವಿಷಯ ಮಾತಾಡ್ತಿಲ್ಲ. ಈ ಅಭಿಪ್ರಾಯ ಸಂಗ್ರಹ ಅಲ್ಲಿಗೂ ತಲುಪದೇ ಇರುತ್ತಾ? ಜನಾಭಿಪ್ರಾಯ ಯಾವ ರೀತಿ ಮೂಡಿದೆ ನಿನ್ನೆಯ ಕದನ ವಿರಾಮ ಅನ್ನುವ ಘೋಷಣೆಯ ಬಳಿಕ ಅನ್ನೋದನ್ನು ಸರ್ಕಾರ, ಮೋದಿ, ರಾಜನಾಥ್ ಸಿಂಗ್ ಗಮನಿಸದೇ ಇರ್ತಾರ? ಇವೆಲ್ಲವನ್ನೂ ಕೂಡ ಗಮನಿಸ್ತಾ ಇದೆ ಸರ್ಕಾರ. ಮತ್ತು ಸರ್ಕಾರ ಏನು ಮೈ ಮರೆತು ಕೂತಿಲ್ಲ ಅನ್ನೋದು ಕೂಡ ಅಷ್ಟೇ ಕ್ಲಿಯರ್. ಈಗ ವಾಯುಸೇನೆಯಿಂದ IAF ಇಂದ ಬಿಗ್ ಅನೌನ್ಸ್ಮೆಂಟ್ ಆಗಿದೆ. ಆಪರೇಷನ್ ಸಿಂಧೂರ್ ಈಸ್ ಗೋಯಿಂಗ್ ಆನ್ ಅಂತ. ಸ್ಟಿಲ್ ಆನ್, ಆಪರೇಷನ್ ಇಸ್ ಸ್ಟಿಲ್ ಆನ್, ಗೋಯಿಂಗ್ ಆನ್. ಸೊ ಕದನ ವಿರಾಮ ಘೋಷಣೆ ಮಾಡಿ ಪಾಕಿಸ್ತಾನ ಈ ಕ್ಷಣಕ್ಕೂ ಸಂಭ್ರಮಿಸ್ತಾ ಇದೆ. ಟ್ರಂಪ್ ಮಧ್ಯಸ್ಥಿಕೆಯಲ್ಲೆಲ್ಲ ಒಳ್ಳೆಯದಾಯಿತು, ಧನ್ಯವಾದಗಳು ಅನ್ನೋ ರೀತಿಯಲ್ಲಿ ಇವತ್ತೂ ಕೂಡ ಅವರು ವಿಕ್ಟರಿ ಸ್ಪೀಚ್ ಕೊಟ್ಟು ಟ್ರಂಪ್ಗೆ ಧನ್ಯವಾದ ಹೇಳ್ತಿದ್ದಾರೆ. ಈ ಹೊತ್ತಲ್ಲಿ ಭಾರತ ಘೋಷಿಸಿದೆ ಆಪರೇಷನ್ ಸಿಂಧೂರ್ ಚಾಲ್ತಿಯಲ್ಲಿದೆ, ನಡೀತಾ ಇದೆ ಅಂತ. ರಾಜನಾಥ್ ಸಿಂಗ್ ಅವರು ಪಾಕಿಸ್ತಾನದ ವಿರುದ್ಧ ಗುಡುಗಿದ್ದಾರೆ. ನಮ್ಮ ಕ್ಷಿಪಣಿಗಳು ಪಾಕಿಸ್ತಾನವನ್ನು ಯಾವ ರೀತಿ ಪೀಸ್ ಮಾಡಿದೆ ಅನ್ನುವಂಥ ಉದಾಹರಣೆಗಳ ಸಮೇತ ವಿವರಣೆಯನ್ನು ಕೊಟ್ಟು ಗುಡುಗಿದ್ದಾರೆ. ನಿಮ್ಮ ಉಗ್ರರ ಕ್ಯಾಂಪನ್ನು ನುಗ್ಗಿ ಧ್ವಂಸ ಮಾಡಿದೆ ಭಾರತ, ನಮ್ಮ ಸೇನೆ. ನಿಮ್ಮ ಮಿಲಿಟರಿ ನೆಲೆಗಳನ್ನು ಛಿದ್ರಗೊಳಿಸಿದೆ ನಮ್ಮ ಸೇನೆ. ಆದರೆ ನಿಮಗೆ ಪಾಠ ಕಲ್ತಿಲ್ಲ ಅಲ್ವಾ ಇನ್ನೂ ಅನ್ನುವಂಥ ಎಚ್ಚರಿಕೆಯ ಸಂದೇಶವನ್ನು ರಾಜನಾಥ್ ಸಿಂಗ್ ಕೊಟ್ಟಿದ್ದಾರೆ. ಮತ್ತು ಮಿಲಿಟರಿಗೆ ತಕ್ಕ ಉತ್ತರ ಕೊಡಿ ಅನ್ನುವಂಥ ಆದೇಶವನ್ನು ಮೋದಿ ಹೊರಡಿಸಿರೋದು ಈ ಮೀಟಿಂಗಲ್ಲಿ. ಅದಾಗ್ತಾ ಇದ್ದ ಹಾಗೇನೆ ಆಪರೇಷನ್ ಸಿಂಧೂರ್ ಸ್ಟಿಲ್ ಆನ್ ಅನ್ನುವಂಥ ಘೋಷಣೆಯನ್ನು ನಮ್ಮ ವಾಯುಸೇನೆ ಮೊಳಗಿಸಿದೆ. ಬ್ರಹ್ಮೋಸ್ ಹೋಯ್ತಾ, ನಾಶ ಮಾಡ್ತಾ ಇಲ್ವಾ ಅನ್ನೋದ್ರ ಬಗ್ಗೆ ಯಾರಾದರೂ ಡೌಟ್ ಪಡ್ತಾ ಇದ್ರೆ, ಪಾಕಿಸ್ತಾನದೊಳಗಡೆ ಭಾರತ ಮಾಡಿರುವ ವಿಧ್ವಂಸವನ್ನು ಯಾರಾದರೂ ಅಣುಕಿಸುವ ಅಥವಾ ಅನುಮಾನಿಸುವ ಪ್ರಯತ್ನವನ್ನು ಮಾಡ್ತಾ ಇದ್ದರೆ ಅವರಿಗೆ ವಿಡಿಯೋ ಸಾಕ್ಷಿ ಕೂಡ ಇದೆ. ಬ್ರಹ್ಮೋಸ್ ಬೂಸ್ಟರ್ ಕ್ಯಾಪ್ ಯಾವ ರೀತಿ ಅಟ್ಯಾಕ್ ಮಾಡಿದಾಗ ಅಲ್ಲಿ ಬಿದ್ದಿದೆ ಮತ್ತು ಆ ಭೂಮಿಯ ಭಾಗವೇ ಬಾಯಿ ತೆರೆದು ನಿಂತಿದೆ ಅನ್ನುವಂಥ ವಿಡಿಯೋ ಸಾಕ್ಷಿ ದೃಶ್ಯಗಳ ಸಮೇತ ತೋರಿಸ್ತಾ ಇದೆ ಈಗ ನಮ್ಮ ಸೇನೆ. GD ಬಕ್ಷಿ ಅವರು ಬಹಳ ಕ್ಲಿಯರ್ ಆಗಿ ಹೇಳ್ತಾ ಇದ್ದಾರೆ. ಏನಂತ? ಅಲ್ಲಿನ ವಾಯುಸೇನೆ, ಪಾಕಿಸ್ತಾನದ ವಾಯು ನೆಲೆ ಅನ್ನೋದು ಈ ಕ್ಷಣದಲ್ಲಿ ಜೀವಂತವಾಗಿ ಉಳ್ಕೊಂಡಿಲ್ಲ ಅಂತ. ಅದು ಪಾಕಿಸ್ತಾನಕ್ಕೆ ಆ ಹೊಡೆತ ಬಿದ್ದ ಮೇಲೇ ಅವರು ನಮಗೆ ಈ ಯುದ್ಧ ಬೇಡ ಅಂತ ಕೈ ಮುಗಿದು ಕೇಳಿಕೊಂಡಿದ್ದು, ಅಮೆರಿಕವನ್ನು ಇಷ್ಟೆಲ್ಲ ಬೆಳವಣಿಗೆಗಳಾಗಿದ್ದು. ಅದರ ನಡುವೆ ಅಮೆರಿಕದ ಡಬಲ್ ಗೇಮ್ ಭಾರತಕ್ಕೆ ಅತಿ ದೊಡ್ಡ ಮೋಸವನ್ನು, ವಂಚನೆಯನ್ನು ತಂದಿಟ್ಟಿದೆ. ಸರಿ, ಒಬ್ಬ ಮೋಸ ಹೋದ ವ್ಯಕ್ತಿ ಹಾಗಾದ್ರೆ ಲೈಫಲ್ಲಿ ಗೆಲ್ಲೋಕೆ ಸಾಧ್ಯ ಇಲ್ವಾ? ಒಂದು ಮೋಸ ಆಗಿದೆ ಎಂದು ಮಾತ್ರಕ್ಕೆ ನಾವು ಸೋತು ಹೋಗಿದ್ದೀವಿ ಅಂತನ? ಮೋಸ ಆಗಿದೆ ಎಂದು ಮಾತ್ರಕ್ಕೆ ನಮಗೆ ಎಲ್ಲ ಬಾಗಿಲುಗಳು ಮುಚ್ಚಿವೆ ಅಂತನ? ಮೋಸ ಆಗಿದೆ ಎಂದು ಮಾತ್ರಕ್ಕೆ ಮೋದಿ ಎದ್ದು ನಿಲ್ಲಲ್ಲ ಅಂತನ? ಮೋಸ ಆಗಿದೆ, ಅದು ಅಮೆರಿಕದಿಂದ ಮೋಸ ಆಗಿದೆ, ಅಷ್ಟು ಸಾಲದು ಅಂತ ಕಾಶ್ಮೀರದ ವಿಚಾರದಲ್ಲಿ ಮಧ್ಯಸ್ಥಿಕೆ ಮಾಡ್ತೀನಿ, ಸಾವಿರಾರು ವರ್ಷಗಳಿಂದ ಒಂದು ಸಮಸ್ಯೆ ಬಗೆಹರಿಯದೇ ಇರೋಕ್ಕೆ ಸಾಧ್ಯನಾ? ತುಂಬ ಒಳ್ಳೆ ಕೆಲಸ ಮಾಡಿದರೆ ಅಮೆರಿಕ ಹೇಳ್ದಂಗೆ ಕೇಳಿ ಪಾಕಿಸ್ತಾನ ಮತ್ತು ಭಾರತದ ನಾಯಕರು ಒಳ್ಳೆಯವರು ಅನ್ನೋ ರೀತಿಯಲ್ಲಿ ಹೊಗಳೋಕೆ ಬರ್ತಿರುವಂಥ ಟ್ರಂಪ್ಗೆ ಸೊಪ್ಪು ಹಾಕ್ತಿಲ್ಲ ಭಾರತ. ರಿಯಾಕ್ಷನ್ ಯಾಕೆ ಬರ್ತಿಲ್ಲ ಅಂದರೆ, ಮೊದಲು ಆ್ಯಕ್ಷನ್ ಆಗುತ್ತೆ, ಆಮೇಲೆ ರಿಯಾಕ್ಷನ್ ಆಗುತ್ತೆ. ನಾವು ಕೈ ಕಟ್ಟೇನು ಕೂತಿರಲಿಲ್ಲ, ಪಾಕಿಸ್ತಾನವನ್ನು ಹೆಂಗೆ ಹೊಡಿಬೇಕೋ ಹಂಗೆ ಹೊಡೆದಿದ್ದೀವಿ. ಒಂದು ಯುದ್ಧದಲ್ಲಿ ಯಾವ ರೀತಿ ಸಂಹಾರ ಮಾಡಬೇಕು ಅದನ್ನು ಒಂದು ವಾರದಲ್ಲಿ ನಮ್ಮ ಸೇನೆ ಮಾಡಿ ಮುಗಿಸಿದೆ. ಆದರೆ ಸಮಸ್ಯೆ ಆಗಿದ್ದು ಕದನ ವಿರಾಮದ ವಿಚಾರದಲ್ಲಿ ಮಾತ್ರ. ಅಲ್ಲಿ ಸಮಸ್ಯೆ ಆಗಿದೆ, ಮೋಸ ಹೋಗಿದೆ ಭಾರತ, ಹೌದು. ಆದರೆ
ಈ ವಂಚನೆಯಿಂದ ಸಿಡಿದೆದ್ದಿರುವಂಥ ಭಾರತದ ನಾಯಕತ್ವ ಏನು ಮಾಡಬಹುದು ಅನ್ನೋದನ್ನು ವಾಯುಸೇನೆ ಅನೌನ್ಸ್ಮೆಂಟೇ ಮಾಡಿದೆ. ಸಿಂಧೂರ್ ಕಾರ್ಯಾಚರಣೆ ಶುರುವಾಗಿದೆ, ಅಂದರೆ ನಿಂತಿಲ್ಲ, ನಡೀತಿದೆ, ಮತ್ತೊಮ್ಮೆ ಇನ್ನಷ್ಟು ವೇಗವಾಗಿ ಶುರುವಾಗಿದೆ ಅನ್ನುವಂಥ ಘೋಷಣೆಯನ್ನು ಮೊಳಗಿಸಿದೆ ನಮ್ಮ ಸೇನೆ. ಸೊ ಈಗ ಪಾಕಿಸ್ತಾನ, ಚೀನಾ, ಅಮೆರಿಕ ಎಲ್ಲರಿಗೂ ಪಾಠ ಕಲಿಸದೆ ಬಿಡಲ್ಲ. ಈಗಾಗಲೇ ನಾವು ಈ ಬಗ್ಗೆ ವಿಡಿಯೋ ಮಾಡಿದ್ದೀವಿ. ಸರಿ, ಮೋದಿ ಇಷ್ಟೆಲ್ಲ ಮಾಡಿ ಖಂಡಿತವಾಗಿಯೂ ಈ ವಂಚನೆಗೆ ತಕ್ಕ ತಿರುಗೇಟನ್ನು ನಮ್ಮ ನಾಯಕತ್ವ ಕೊಟ್ಟೇ ಕೊಡುತ್ತೆ. ಅದು ಅಮೆರಿಕಕ್ಕಿರಬಹುದು, ಪಾಕಿಸ್ತಾನಕ್ಕಿರಬಹುದು. ಸೋತು ಸುಣ್ಣ ಆಗಿ ಅಂಗವಿಕಲ ಆಗಿರೋ ಪಾಕಿಸ್ತಾನ ವಿಕ್ಟರಿ ಸ್ಪೀಚ್ ಮಾಡುತ್ತೆ ಅಂದರೆ ಇನ್ನು ನಾವು ಧ್ವಂಸ ಮಾಡಿರುವಂಥ ಭಾರತ ಏನು ಮಾಡಬೇಡ, ಹಬ್ಬ ಆಚರಣೆ ಮಾಡಲೇಬೇಕಲ್ವಾ? ಇವತ್ತಾಗತ್ತಾ ನಾಳೆ ಆಗತ್ತಾ ಅನ್ನೋದು ಮಾತ್ರ ಈಗಾಗಲೇ ನಾವು ಸ್ಪಷ್ಟವಾಗಿ ಅದನ್ನು ನಿಮ್ಮ ಮುಂದೆ ಇಟ್ಟಿದ್ದೀವಿ. ಮೋದಿ ಈಗ ಯಾವುದೇ ರಿಸ್ಕನ್ನು ತಗೊಳ್ಳೋಕೆ ರೆಡಿಯಾಗಿದ್ದಾರೆ. ಅದರ ಪರಿಣಾಮ ಯಾವ ಹಂತಕ್ಕಾದರೂ ಇರಬಹುದು. ಯಾಕಂದರೆ ಅವರ ಇಡೀ ರಾಜಕೀಯ ಬದುಕಿನಲ್ಲಿ ಇದೊಂದು ಕಪ್ಪು ಚುಕ್ಕಿ ಆಗಿಬಿಡಬಹುದು. ಹಾಗೆ ಬಿಟ್ಟುಬಿಟ್ರೆ ಅದನ್ನು ಸಾಧ್ಯನಾ ಮೋದಿ ಆ ರೀತಿಯಲ್ಲಿ ಸ್ವೀಕರಿಸೋದಕ್ಕೆ? ಇಡೀ ರಾಜಕೀಯ ಜೀವನದಲ್ಲಿ ಒಂದು ಹೆಜ್ಜೆಯನ್ನು ಹಿಂದಿರಿಸದೆ ಸವಾಲನ್ನು ಸ್ವೀಕರಿಸಿ ಗೆದ್ದಿರುವಂಥ ನಾಯಕನೂ ಆಗಿ ಹೆಸರು ಮಾಡಿರುವ ಮೋದಿ ಇಂಥದ್ದೊಂದು ಕಪ್ಪು ಚುಕ್ಕಿಯನ್ನು ಉಳಿಸ್ಕೊಳ್ಳೋಕೆ ಸಾಧ್ಯ ಇಲ್ಲ. ಹಾಗಾಗಿ ಈ ಸಲ ಪಾಕಿಸ್ತಾನಕ್ಕೆ ಬೀಳೋದು ಅಂತಿಂಥ ಏಟಲ್ಲ. ಬೆನ್ನಿಗೆ ಚೂರಿ ಹಾಕಿದವ್ರಿಗೆ ಇನ್ನಷ್ಟು ಬಲವಾಗಿ ಹೊಡೆಯುತ್ತೆ ಭಾರತ, ಅದರಲ್ಲಿ ಡೌಟ್ ಇಲ್ಲ. ಆಪರೇಷನ್ ಶುರುವಾಗಿದೆ. ನಾಳೆ ಮಾತು ಕೊಟ್ಟಂಗೆ DGMO ಮಟ್ಟದಲ್ಲಿ ಪಾಕಿಸ್ತಾನ ಭಾರತದ ಮೀಟಿಂಗೂ ಇದೆಯಂತೆ. ಮಧ್ಯಾಹ್ನ 12 ಗಂಟೆಗೆ ಮೀಟಿಂಗ್ ಆಗಬೇಕು. ಮೀಟಿಂಗ್ ಪಾಡಿಗೆ ಮೀಟಿಂಗ್ ಆಗಲಿ, ಹಬ್ಬದ ಪಾಡಿಗೆ ಹಬ್ಬ ಆಗುತ್ತೆ. ಅವರು ಹಾಗೆ ಮಾಡಿತ್ತಾನೆ. ಕದನ ವಿರಾಮದ ಪಾಡಿಗೆ ಕದನ ವಿರಾಮ, ಡ್ರೋನ್ ದಾಳಿ ಪಾಡಿಗೆ ದಾಳಿ. ಸೊ ಅದೆರಡೂ ಒಟ್ಟೊಟ್ಟಿಗೆ ಆಗುತ್ತೆ ಪಾಕಿಸ್ತಾನದ ಲೆಕ್ಕಾಚಾರದಲ್ಲಿ. ಅಂದರೆ DGMO ಲೆವೆಲ್ ಮೀಟಿಂಗ್ ಜೊತೆಗೆ ಯಾಕೆ ಹಬ್ಬ ಮಾಡಬಾರ್ದು ಅಲ್ವಾ? ಇವತ್ತು ಭಾರತ ಯಾವಾಗ ಮುಹೂರ್ತ ಫಿಕ್ಸ್ ಮಾಡುತ್ತೆ ಅನ್ನೋದು ಮಾತ್ರ ಇರೋದು. ಪಾಕಿಸ್ತಾನ ಮತ್ತು ಅಮೆರಿಕದಂತಹ ರಾಷ್ಟ್ರಗಳು, ಬಲಿಷ್ಠ ಸೋಕಾಲ್ಡ್ ಬಲಿಷ್ಠ ರಾಷ್ಟ್ರಗಳು ಇತಿಹಾಸದಲ್ಲಿ ಮರೆಯದಂತಹ, ಎಂದು ಅಚ್ಚಳಿಯದಂತಹ ಪಾಠವನ್ನು ಭಾರತ ಕಲಿಸಲೇಬೇಕಾಗಿದೆ. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ದರೆ ಮಿಸ್ ಮಾಡಿದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.